ಇನ್ನು ಅಸ್ಸಾಂ, ಒಡಿಶಾ, ಗುಜರಾತ್ನಲ್ಲೂ ಕೂಡ ಭಾರೀ ವರುಣನ ಅಬ್ಬರದ ನಡುವೆ ಭೀಕರ ಪ್ರವಾಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಸ್ಸಾಂನ ಜಲಪ್ರಳಯಕ್ಕೆ ಸಾವಿನ ಸಂಖ್ಯೆ 80ಕ್ಕೆ ಏರಿಕೆಯಾಗಿದೆ. 8 ಜಿಲ್ಲೆಗಳಲ್ಲಿ 2,12,000ಕ್ಕೂ ಹೆಚ್ಚು ಜನರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. 8 ಜಿಲ್ಲೆಗಳಲ್ಲಿ 437 ಹಳ್ಳಿಗಳು ಜಲಾವೃತ ಆಗಿದ್ದಾವೆ. ಅಸ್ಸಾಂನಲ್ಲಿ ಶಿಬಿರಗಳಲ್ಲಿ ಜನರು ಆಶ್ರಯವನ್ನು ಪಡೆದಿದ್ದಾರೆ. ನಿರಾಶ್ರಿತ ಕೇಂದ್ರಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಮತ್ತೊಂದು ಕಡೆಗೆ ಗುಜರಾತ್ನ 13 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ತಗ್ಗು ಪ್ರದೇಶಗಳಲ್ಲಿ ಅಲ್ಲಿಂದ 40,500ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಕೂಡ ಮಾಡಲಾಗಿದೆ. ಮತ್ತೊಂದೆಡೆ ಒಡಿಶಾದಲ್ಲಿ ಮಹಾನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದಾವೆ. 24 ಗ್ರಾಮಗಳು ಜಲಾವೃತ ಆಗಿದ್ದಾವೆ. 1,288 ಜನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರ ಆಗಿದ್ದಾರೆ. ಪ್ರವಾಹದ ಭೀಕರತೆಯ ದೃಶ್ಯಗಳನ್ನು ನೋಡಿದ್ರೆ ಬೆಚ್ಚಿ ಬೀಳಬೇಕು, ಆ ಥರದಲ್ಲಿದ್ದಾವೆ ಪ್ರವಾಹದ ದೃಶ್ಯಗಳು.头着车走了，不要打我头，一个一个吐草的。冲跑多少个了？啊？从这个院里，我到什么都没看。ಮೂರು ರಾಜ್ಯಗಳಲ್ಲಿ ಜಲಪ್ರಳಯ, ಅಕ್ಷರಶಃ ವರುಣ ಇಲ್ಲಿ ಮರಣ ಮೃದಂಗವನ್ನು ಬಾರಿಸ್ತಾ ಇರುವಂಥದ್ದು. ಅಸ್ಸಾಂನಲ್ಲಿ 80 ಜನ ಮೃತಪಟ್ಟಿದ್ದಾರೆ. ಹಾಗೆ ರಕ್ಷಣಾ ಸಿಬ್ಬಂದಿ ಹಸುಗೂಸನ್ನು ಅಲ್ಲಿ ರಕ್ಷಣೆ ಮಾಡ್ತಾ ಇದ್ದ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ರಿ. ಒಂದು ಕಡೆಗೆ ಕಾರ್ಗಳು, ಬೈಕ್ಗಳೆಲ್ಲ ಕೊಚ್ಚಿ ಹೋಗ್ತಾ ಇದ್ದಾವೆ. ಅದನ್ನು ಮಾಲೀಕರು ತಮ್ಮ ಬೈಕನ್ನು ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಂತಹ ದೃಶ್ಯವನ್ನು ಗಮನಿಸಿದ್ರಿ. ಕಾರ್ ಕೊಚ್ಕೊಂಡು ಹೋಗ್ತಾ ಇರೋ ದೃಶ್ಯವನ್ನು ಈಗಲೂ ಗಮನಿಸ್ತಾ ಇದ್ದೀರಾ. ಅಸ್ಸಾಂ ಸೇರಿದಂತೆ ಗುಜರಾತ್, ಅಸ್ಸಾಂ, ಒಡಿಶಾ 3 ರಾಜ್ಯಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಜನ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಅಲ್ಲಿ ಬೈಕನ್ನು ರಕ್ಷಿಸೋದಕ್ಕೆ ಮಾಲೀಕ ಹರಸಾಹಸವನ್ನು ಪಡ್ತಾ ಇದ್ದ ಕಡೆಗೆ ಆತನನ್ನು ಸ್ಥಳೀಯರು ರಕ್ಷಿಸುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಆತನನ್ನು ರಕ್ಷಿಸಿದ್ರು ಜನರಲ್ಲಿ. ಇಂತಹ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗೆ ಜಲಚರಗಳು ಅಲ್ಲಿ ನೋಡಿ, ಒಂದು ಮೊಸಳೆ ಕೂಡ ಹೋಗ್ತಾ ಇರೋ ದೃಶ್ಯ ಗಮನಿಸ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.